ಒಂದು ಕಾಲದಲ್ಲಿ ಹಾಲಿವುಡ್ನಲ್ಲಿ ಟಾರ್ಜನ್ ಥರ ಸಿನಿಮಾಗಳು ನೋಡುತ್ತಿದ್ದಂಥ ನಮಗೆ ಕನ್ನಡದಲ್ಲೂ ಕೂಡ ಅಂಥದ್ದೇ ಕ್ವಾಲಿಟಿಯ ಸಿನಿಮಾವನ್ನು ಕೊಟ್ಟಂಥ ದ್ವಾರಕೀಶ್ ಅವರು ದೊಡ್ಡ ಸಾಧನೆಯನ್ನು ಮಾಡಿದರು ಆ ಸಿನಿಮಾ ಮೂಲಕ. ಯಾರೂ ಕಾಣದ ಒಂದು ಅಸಾಧ್ಯ ಕನಸನ್ನು ಸಾಧ್ಯ ಮಾಡಿ ತೋರಿಸಿದ್ರು. ಸೊ ಅವರ ಒಂದು ಕತೆಗೆ ನಾಯಕನ ಹುಡುಕಾಟ ಅಂತ ಬಂದಾಗ ಚರಣ್ ರಾಜ್ ಅವ್ರಿಗೆ ಅದು ಬಹುದೊಡ್ಡ ಸಿನಿಮಾವಾಗಿ ನಿಂತ್ಕೊಂಡಿತ್ತು. ಸೊ ಸದ್ಯಕ್ಕೆ ನಮ್ಮ ಜೊತೆ ಚರಣ್ ರಾಜ್ ಅವರು ಬನ್ನಿ ಮಾತಾಡ್ಸೋಣ. ಸರ್, ಮೊದಲೇ ಹೇಳಿದಾಗ ಸರ್, ಇಂಗ್ಲೀಷ್ ಸಿನಿಮಾಗಳು ನೋಡ್ತಾರೆ, ಟಾರ್ಜನ್ ಥರ ಸಿನಿಮಾಗಳನ್ನು, ಆ ಥರದೊಂದು ಪರಿಕಲ್ಪನೆ ಇಟ್ಕೊಂಡು ಕನ್ನಡದಲ್ಲಿ ಒಂದು ದೊಡ್ಡ ಸಿನಿಮಾವನ್ನು ಮಾಡ್ತಾರೆ, ಅದಕ್ಕೆ ನೀವು ನಾಯಕನಾಗಿರ್ತೀರಿ. ಸೊ ಎಂಥ ದೊಡ್ಡ ಸೌಭಾಗ್ಯ ಅವ್ರ ಜೊತೆ ಒಂದು ಕೆಲಸ ಮಾಡುವಂಥದ್ದು. ಅದು ನನ್ನ ಪುಣ್ಯ. ಯಾಕಂದರೆ ಆಫ್ರಿಕಾದಲ್ಲಿ ಸೀಲಾ ಪಿಕ್ಚರ್ ಮಾಡಿದ್ದು ನನಗೊಂದು ಅದೃಷ್ಟ ಅಂತ ಹೇಳ್ಬೋದು. ಅದನ್ನು ಅಂಬುಜಕ್ಕ ಹೇಳಿ ನನ್ನ ಆ ಸಿನಿಮಾಗೆ ಹಾಕ್ಸಿದ್ರು. ಆಮೇಲೆ ಸಿನಿಮಾ ಆಫ್ರಿಕಾಗೆ ಕರ್ಕೊಂಡು ಹೋದರು. ನನ್ನ ಮಾತ್ರ ಅಲ್ಲ, ವಿಷ್ಣುವರ್ಧನ್ ಅವ್ರನ್ನ ಎಲ್ಲರೂ ಅವರು ಫಾರಿನ್ಗೆ ಕರ್ಕೊಂಡೋಗಿ ಹೊಸ ಥರ ಸಿನಿಮಾಗಳು ಮಾಡಿ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿನ ಒಂದು ಒಳ್ಳೆಯ ಜಾಗದಲ್ಲಿ ನಿಲ್ಲಿಸಿದ್ದಾರೆ. ಅದಕ್ಕೆ ಇವತ್ತು ಕನ್ನಡ ಇಂಡಸ್ಟ್ರಿ ಏನೇ ಆಗಿದ್ರು ಅದಕ್ಕೆ ದ್ವಾರಕೀಶ್ ಅವರೇ ಮೇನ್ ಅಂತ ಹೇಳ್ಬೋದು. ಸೊ ಇದು ನಾವೆಲ್ಲ ಪಡೆದಿರೋ ಪುಣ್ಯ ಅಂತ ಹೇಳ್ಬೋದು ಅಷ್ಟೇ. ಅದೇ ಸರ್, ಈಗ ಗ್ರಾಫಿಕ್ಸ್ ಕಾಲದಲ್ಲೂ ಕೂಡ VFX ಕಾಲದಲ್ಲೂ ಕೂಡ ಪರಿಪಕ್ವವಾಗಿ ಅಂದರೆ ಈ ಥರದ ಶಾರ್ಟ್ ತೆಗಿಬೇಕು ಅಂತ ಅಸಾಧ್ಯ, ಅಂದರೆ ಅನಿಮಲ್ಸ್ಗಳನ್ನ ಇಟ್ಕೊಂಡು. ಬಟ್ ಆ ಕಾಲದಲ್ಲಿ ಆಫ್ರಿಕಾದಲ್ಲಿ ಚೀಲಾದಲ್ಲಿ ಎಲ್ಲಿ ನೋಡಿದ್ರು ಕೂಡ ಅದು ಅಷ್ಟು ಅದ್ಭುತವಾಗಿರೋಂಥ ಶಾರ್ಟ್ಗಳಲ್ಲಿ ಮತ್ತು ಸೀನ್ಗಳಲ್ಲಿ ಅವರು ಪರಿಕಲ್ಪನೆ ತಂದುಕೊಟ್ಟಿದ್ರು ಅದನ್ನು. ಹೌದು, ಇಲ್ಲ ಅದೊಂದು ಕಾಲ ಅಷ್ಟೇ. ಅವಾಗ ಅದು ಬೇರೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವಾಗ ಅವರು ಅಂದ್ಕೊಂಡಿದ್ದು ಮಾಡ್ತಾಯಿದ್ರು. ಇಲ್ಲಾಂದರೆ ಅದು ಬಂದರೆ ಏನು ಮಾಡಬೇಕು ಅದು ಮಾಡ್ತಾಯಿದ್ರು. ದಟ್ ಇಸ್ ದ್ವಾರಕೀಶ್ ಅಷ್ಟೇ. ಹೌದು. ಹಾಂ ಸರ್, ನಿಮ್ಮಿಬ್ಬರ ನಂಟು ಹೇಗೆ ಶುರುವಾಯಿತು ಅಂತ? ಒಳ್ಳೇದು. ನಮಗೆ ನಾನು ಅವ್ರನ್ನ ಸೀನಿಯರ್ ಆರ್ಟಿಸ್ಟ್ ಆಗಿ ಒಂದು ಮರ್ಯಾದೆ ದೊಡ್ಡವರು ಅಂತ ನಾನು ಅದಕ್ಕೆ ಒಂದು ತುಂಬ ಇದಾಗಿದೆ. ಅಂದರೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದಕ್ಕೆ ನಾನು ತುಂಬ ಪುಣ್ಯ ಮಾಡಿರೋದು. ಖುಷಿ ಆಗುತ್ತೆ. ಪ್ರೊಡಕ್ಷನ್ ಅಂತಂದರೆ ಅವ್ರು ನೋಡ್ಕೊಳ್ಳೋಂಥ ರೀತಿ ಕೊನೆಯದಾಗಿ. ಇದಿಷ್ಟು ಚರಣ್ ರಾಜ್ ಅವರು ಮತ್ತು ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.